ನೋಡಿ, ನೀವ್ ಯಾರನ್ನ ದಿವಸ ದೇವ್ರು ಅಂತ ಪೂಜೆ ಮಾಡ್ತಿದ್ದೀರೋ ಆ ನಿಮ್ಮಮ್ಮ ದೇವ್ರಲ್ಲ, ರಾಕ್ಷಸಿ. ನೀವು ಮೊದಲನೇ ಹೆಂಡತಿ ಮಗ, ಆಸ್ತಿ ಪೂರ್ತಿ ನಿಮ್ಮ ಹೆಸರಿನಲ್ಲೇ ಇದೆ. ಅದನ್ನ ತಾವೇ ಅನುಭವಿಸ್ಬೇಕು ಅಂತ ನಿಮ್ಮನ್ನ ಅವಿದ್ಯಾವಂತನಾಗಿ ಮಾಡಿದ್ರು. ಅದೇ ಕಾರಣಕ್ಕೆ ನಿಮ್ಮ ಮದುವೆನೂ ಮುಂದೆ ಹಾಕ್ತಾ ಬಂದ್ರು. ಇದೆಲ್ಲ ನಿಮ್ ತಂದೆಗೆ ಗೊತ್ತಾಗಿ ಎಲ್ಲಿ ರಾದ್ದಾಂತ ಮಾಡ್ತಾರೋ ಅಂತ ಅವರಿಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಮೂಲೆಯಲ್ಲಿ ಕೂರಿಸಿದ್ರು. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಅಂತಾರೆ, ಆದ್ರೆ ನಿಮ್ ತಾಯಿ ನೋಟ, ಆಡೋ ಮಾತು, ಬಿಡೋ ಉಸಿರು ಎಲ್ಲದರಲ್ಲೂ ವಿಷಾನೇ. ಅಣ್ಣಯ್ಯ, ಏನಪ್ಪಾ ಅದು ಸದ್ದು? ಏನಪ್ಪ ಇದು? ಸರಸ್ವತಿ ಕಣ್ಣೆಲ್ಲ ಕೆಂಪಾಗಿದೆ. ಇವಳು ಮನೆಗೆ ಬಂದ ಎಷ್ಟು ದಿನ ಆಯ್ತಮ್ಮ? ನಿನ್ನೆ ಮೊನ್ನೆ ಬಂದವಳು ನಿನ್ ಬಗ್ಗೆ ಏನೇನು ಹೇಳ್ತಿದ್ದಾಳ ಗೊತ್ತಾ? ನೀನು ಎಣ್ಣೆ ಅಲ್ಲ ರಾಕ್ಷಸಿ ಅಂತಿದ್ದಾಳೆ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತಂತೆ. ಅಪ್ಪನ್ಗೆ ಹುಚ್ಚಿಡ್ದಿದೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ಯಂತೆ. ನನ್ನ ಆಸ್ತಿ ಲಪ್ಟಾಯಿಸ್ಬೇಕು ಅಂತ ನನ್ ಮದುವೆನ ಮುಂದಕ್ಕೆ ಆಗ್ತಾನೇ ಬಂದೆ ಅಂತೆ. ಮತ್ತಿದ್ಯಾರ ಕಟ್ಟಿದ್ದು? ಇದನ್ನ ನಾನೇ ಕಟ್ಟಿದ್ದು. ನನ್ನ ತಾಯಿ ಹೇಳಿದಕ್ಕೆ ಈ ತಾಳಿನ ನಿನ್ ಕುತ್ಕೆ ಕಟ್ಟಿದ್ದು. ಅಂತದ್ರಲ್ಲಿ ನನ್ನ ತಾಯಿ ಮೇಲೆ ಅಪದ ಹೊರಸ್ತೀಯ? ಶಿವ ಶಿವ, ಅಪಚಾರ, ಪರಮ ಅಪಚಾರ. ನಾಗಮಣಿ, ದೇವ್ರಂಥ ನಿನ್ನ ಮೇಲೆ ಇಂಥ ಅಪವಾದನ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಹೊಟ್ಟೆಲ್ ಬೇಕಿ ಬಿದ್ದಿದೆ ನಾಗಮಣಿ. ನಾಗಮಣಿ, ಇದಕ್ಕೆ ನೀನೇನಾದ್ರೂ ಒಂದು ತೀರ್ಮಾನ ತಗೊಳ್ಳೇಬೇಕು. ಛೆ, ಇಷ್ಟು ಚಿಕ್ಕ ವಿಷಯನೆಲ್ಲ ದೊಡ್ಡದು ಮಾಡ್ಬೇಡಪ್ಪ. ಸರಸ್ವತಿನ ನನ್ನ ಸೊಸೆ ಅಂತ ತಿಳಿದಿಲ್ಲ. ಅವಳು ನನಗೆ ಸ್ವಂತ ಮಗಳಿದ್ದ ಹಾಗೆ. ನೋಡ್ದೇನೆ ನನ್ನ ತಾಯಿನ, ಅವ್ರದೆಷ್ಟು ದೊಡ್ಡ ಗುಣ ಅಂತ. ಅಣ್ಣಯ್ಯ, ಅವಳಿನ್ನು ಪ್ರಪಂಚ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಮಗು ಕಣೋ. ಯಾರೋ ಏನೋ ಹೇಳ್ಕೊಟ್ಟು ಅವಳ ತಲೆ ಕೆಡಿಸಿದ್ದಾರೆ ಅಷ್ಟೇ. ಪಾಪ, ಅವಳನ್ನ ಕ್ಷಮಿಸ್ಬಿಡಪ್ಪ. ಇಲ್ಲೋಡು, ನಮ್ಮಮ್ಮನ ಬಗ್ಗೆ ಮಾತಾಡಿ ತಪ್ಪು ಅಂತ ಮರ್ಯಾದೆಯಿಂದ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಏನೇ ಆಗ್ ನೋಡ್ತೀಯ? ನೀನ್ ನಾನು ಹೇಳ್ದಾಗ ಕೇಳ್ದೆ ಹೋದ್ರೆ ದಯಾ ದಾಕ್ಷಿಣ್ಯ ಇಲ್ದೆ ನಿನ್ನ ತವ್ರ ಮನೆಗೆ ಕಳಿಸ್ಬಿಡ್ತೀನಿ.